ಹೋಗ್ಬಿಟ್ಟವ್ರಲ್ಲ ನನ್ನ ಒಬ್ಬಳನ್ನೇ ಬಿಟ್ಟು, ಈ ರಂಗಕಯ್ಯ, ಗುಂಡಜ್ಜಿ, ಈ ಭಾಗ್ಯಮ್ಮ. ಅಲ್ಲ ನಾನು ಬತ್ತೀನಿ ಕರ್ಕೊಂಡು ಹೋಗ್ರಿ ಹತ್ತಿ ಬಿಡ್ಸಕ್ಕೆ ಅಂತಂದ್ರೆ ಬರೋದೇ ಇಲ್ಲ. ನಮ್ಮ ಮನ್ಯಾಗ ನಮ್ಮಂತ ಕರಿಯಕ್ಕೆ ಯಾರು. ನೋಡು ಅವ್ರವರೇ ಮಾತಾಡ್ಕೊಂಡು ಅದೇ ಹೋಗವ್ರಿ. ಇರು ನಾನು ನಾಳೆ ಕೆಸರಿಯಾಗಿ ಮಾಡ್ತೀನಿ. ಆ ಭಾಗ್ಯಮ್ಮ ಆದ್ರೂ ಬರೋಳು, ಇವತ್ತು ಯಾರು ಬಂದಿಲ್ಲ. ಲಕ್ಷ್ಮಿ ಅಕ್ಕ, ಲಕ್ಷ್ಮಿ ಅಕ್ಕ. ಇವಳು ಬೇರೆ ಬಾನು ಬೇರೆ, ಈಗಲೇ ಟೈಮ್ ಆಗೈತೆ ಅಂತ ನಾನು ಕೂಲಿ ಹೊಟ್ಟಿದ್ರೆ ಇವಳು ಲಕ್ಷ್ಮಿ ಅಕ್ಕ ಲಕ್ಷ್ಮಿ ಅಕ್ಕ ಅಂತ ಬಂದ್ಲು ನೋಡು. ಏನು ಕೇಳಕ್ ಬಂತಾಳೋ ಏನ್ ಕತ್ತಿಯ? ಬಾರೇ ಬಾನು ಬಾ, ಅಲ್ಲಿಂದ ಯಾಕೆ ಅಂಗಡಿಸ್ಕೊಂಬತ್ತೀಯ? ಬಾ ಇಲ್ಲಿ ಜಲ್ದು, ನನಗೆ ಟೈಮ್ ಆಗೈತೆ ಈಗಲೇನೆ. ಅರೇ ಲಕ್ಷ್ಮಿ ಅಕ್ಕ, ಎಲ್ಲಿಗೆ ಹೊರಟಿದ್ರಿ? ಕೂಲಿಗೆ ಹೊರಟಿದ್ರಿ? ಇನ್ನೆಲ್ಗೆ ಹೋಗೋಣಮ್ಮ? 9:30 ಆತಲ್ಲ, ಅಲ್ಲೇನೆ ಕೂಲಿ ಹೋಗ್ಬೇಕಲ್ಲ. ಅದಕ್ಕೆ ಆ ಭಾಗ್ಯಮ್ಮ, ಗುಂಡಜ್ಜಿ, ರಂಗಜ್ಜಿ ಅಲ್ಲ ರಂಗಕ್ಕಯ್ಯ ನಾನು ಕರಿದಾಗ ಹಂಗೆ ಬಿಟ್ಟೋಗ್ಯಾವ ನೋಡು ಹತ್ತಿ ಬಿಡ್ಸಕ್ಕೆ. ಯಾತ್ರಾಗ ಹೋದ್ರೆ ಏನವ್ರು ನೋಡ್ದೇನೆ ಅವ್ರು ನಿನ್ನ? ಅಯ್ಯೋ ಲಕ್ಷ್ಮಿ ಅಕ್ಕ, ಅವರು ಗಾಡಿ ಬಂತು, ಯಾವ್ದೋ ಬೈಕ್ ಬಂತು, 2 ಬೈಕು, ಅದರಲ್ಲಿ ಹೋಯ್ತು. ಹೌದಾ? ನೋಡ್ದ ಗಾಡಿ ಸಿಕ್ಕಿವು ಅಂತ ನಾನು ನನ್ನೇ ಬಿಟ್ಟು ಹೊರಟಿರೋದ. ಇರ್ಲಿ, ಸರಿಯಾಗಿ ಹೇಳ್ತೀನಿ ಅವ್ರಿಗೆ ಹೋಗಿ. ನೋಡು ನನ್ನೊಬ್ಬಳನ್ನ ಕರ್ಕೊಂಡು ಹೋಗಿದ್ರೆ ನಾನಿವಾಗ ಒಬ್ಬಳೇ ನಡ್ಕೊಂಡು ಹೋಗ್ಬೇಕು ದೂರ ಅವರವಲ್ಲ. ಯಾರಿಗೆ ಹೋಗ್ತಾ ಇರೋದು ಹತ್ತಿ ಬಿಡಿಸ್ಲಿಕ್ಕೆ? ಅಯ್ಯೋ ಅದೇ ರಂಗಕೈಯರ್ದೇನೆ ಹತ್ತಿ ಬಿಡ್ಸಕ್ಕೆ ಹೋಗ್ತಾ ಇದ್ದೀನಿ. ಬತ್ತೀಯ ನೀನು? ಹೌದು ಲಕ್ಷ್ಮಿ ಅಕ್ಕ, ನಮ್ದು ಕೂಡ ಬರ್ತೀನಿ ನಡೀರಿ. ನೀನು ಕೂಲಿ ಬತ್ತೀಯ? ಇದೇನೆ ಬಾನು ನೀನು ಹಿಂಗ್ ಹೇಳ್ತಾ ಇದ್ಯಾ? ನಿಜಾನ ನೀನ್ ಹೇಳ್ತಾ ಇರೋದು? ನೀನು ಹತ್ತಿ ಬಿಡ್ಸಕ್ ಬತ್ತೀಯೇನೆ? ಅಯ್ಯೋ ಲಕ್ಷ್ಮಿ ಅಕ್ಕ, ನಮ್ದು ಹತ್ತಿ ಬಿಡ್ಸಲಿಕ್ಕೆ ಬರಲ್ಲ. ಅಲ್ಲಿ ಹತ್ತಿ ಗಿಡದಲ್ಲಿ ಸೊಪ್ಪೆಲ್ಲ ಇದೆಯಂತೆ, ಅದಕ್ಕೆ ಸೊಪ್ಪು ಕಿತ್ಕೊ ಬರೋಣ ಅಂತ ನಿಮ್ದು ಜೊತೆಲೆ ಬಂದಿದ್ದು. ಹಂಗೂ ನಾನು ಬೆಳಗ್ಗೆನೆ ಆ ಬಾಗಿಂದ ಹಕ್ಕ ಜೊತೆ ಹೋಗೋಣ ಅನ್ಕೊಂಡೆ, ಆದ್ರೆ ಗಾಡಿಲಿ ಜಾಗನೇ ಇರ್ಲಿಲ್ಲ ಕೂರ್ಲಿಕ್ಕೆ. ಅದಕ್ಕೆ ಲಕ್ಷ್ಮಿ ಅಕ್ಕ ಬರ್ತಾಳೆ ಬಾ ಅವ್ರ ಜೊತೆ ಅಂತ ಹೋದ್ರು. ಗುಡ್ಡದ ಹಕ್ಕ, ಬಾಗಿಂದ ಹಕ್ಕ, ರಂಗಂದು ಹಕ್ಕ ಎಲ್ರು. ಸೊಪ್ಪು ಕಿತ್ಕೊಂಬಕ್ ಬತ್ತೀಯ? ನಾನೆಲ್ಲ ಹತ್ತಿ ಬಿಡ್ಸಕ್ ಬತ್ತೀಯ ಅನ್ನೋ ಕೂಲಿನ ಅನ್ಕೊಂಡೆ. ನೀನೆಂದು ಬಂದಿ ಕೂಲಿ ಬಂದಿದ್ದ ನೋಡೇ ಇರ್ಲಿಲ್ಲ. ಇವತ್ತೇನಪ್ಪ ಹೊಸ್ತಾಗಿ ಆಶ್ಚರ್ಯ ಆಗ್ತೈತಲ್ಲ ಅನ್ನಂಗಾಗಿತ್ತು. ಬಾ, ನಿನ್ ಕೈಲಿ ಎಲ್ಲಿ ಬಿಸ್ಲಾಗೆ ಹತ್ತಿ ಪತ್ತಿ ಬಿಡ್ಸಕ್ಕಾಗತ್ತೆ ಹೇಳು? ಬಾ, ಮಸ್ತಾಗೈತೆ ಸೊಪ್ಪು ಕಿತ್ಕೊಂಡ್ ಬರೀವಂತಿ. ಏನಮ್ಮ ಲಕ್ಷ್ಮಕ್ಕ, ಎಲ್ಲಿಗೆ ಹೋಗ್ತೀರಾ? ಕೂಲಿ ಹೋಗ್ತೀರೇನು? ಹೂ ಕಣೆ ಜಯಮ್ಮ, ಕೂಲಿ ಹೋಗೋಣ ಅಂತ ನಾವು ಹೊರಟಿದೀವಮ್ಮ ಹತ್ತಿ ಬಿಡ್ಸಕ್ಕೆ. ರಂಗ ಕೈಯರ್ದು ಅವ್ರಾಲೆ ಹೋಗ್ಯವ್ರಂತೆ, ಅದಕ್ಕೆ ನಾವು ನಡ್ಕೊಂಡು ಹೋಗ್ಬೇಕು. ನೀನ್ ಎಲ್ಲಿಗೆ ಹೋಗ್ತೀಯ? ನೀನ್ ಬತ್ತೀಯ ಕೂಲಿನ? ಕೂಲಿನ ನಾನ? ಅಯ್ಯಯ್ಯಪ್ಪ, ಅಯ್ಯ ನನಗೇನ್ ಕಮ್ಮಿ ಆಗಿತ್ತೆ ಕೂಲಿ ಬರಕ್ಕೆ ಲಕ್ಷ್ಮಕ್ಕ? ಅಮೇರಿಕಾಗಿರೋ ಅಳಿಯ ಸಿಕ್ಕವನೇ ಹಂಗಿದ್ಮೇಲೆ ನಾನ್ ಕೂಲಿ ಬಂದ್ರೆ ನನ್ಗೆ ಇದೇನಾಗ್ಬೇಡ, ಪ್ರೆಸ್ಟೀಜ್ ಏನಾಗ್ಬೇಡ ಹೇಳು? ಹೌದು ಮತ್ತೆ ಜೈಂದ ಹಾಕಂದೇನು ಅವ್ರದ್ದು ಅಂದ್ರೆ ಏನು? ಈಗ ಅವ್ರ ಲೆವೆಲ್ ಏನು? ಏನ್ ಲಕ್ಷ್ಮಿಂದ ಹಾಕ ನಿಮ್ದಕ್ಕೆ ಅಷ್ಟು ಬುದ್ಧಿನೇ ಇಲ್ವಾ? ಜೈಂದ ಹಾಕನ ಕೂಲಿ ಬರ್ತೀಯ ಅಂತ ಕೇಳ್ತೀಯಲ್ಲ, ಆತರ ಕೇಳಬಾರ್ದು. ಜೈಂದ ಹಾಕೊಂಡು ಏನಿದ್ರಿ ಇವಾಗ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ವಾ ಜೈಂದ ಹಾಕ? ಅಲ್ಲ ಅಮೆರಿಕಾಗೆ ಹೋಗ್ತೀನಿ ಹೋಗ್ತೀನಿ ಅಂತ ಹೇಳ್ತಾನೆ ಇದ್ದೀರಾ, ಇನ್ನು ಯಾವಾಗ ಹೋಗೋದು? ಹೋಗ್ತೀನಿ ಕಣೆ ಬಾನು, ಏನ್ ಮಾಡೋದು? ನನ್ನ ಅಳಿ ಅದೇ ಆತ ರೆಡಿ ಮಾಡಿಸ್ಕೊಂಬತ್ತೀನಿ ಅಂತ ಹೇಳೋದ್ರಾಗೆ ಇದ್ದಾನೆ. ಯಾವಾಗ ರೆಡಿ ಮಾಡಿಸ್ಕೊಬತ್ತಾನೋ ಏನು? ನನ್ಗಂತೂ ಯಾವಾಗ ಅಮೆರಿಕಕ್ಕೆ ಹೋಗ್ತೀನೋ ಅನ್ನಿಸ್ತೈತೆ. ಹೌದಾ? ಫೋನ್ ಮಾಡಿದ್ದ ನಿನ್ನಳಿಯ? ಎಲ್ಲಿದ್ದಾನಂತ ಇವಾಗ? ಅದು ಅಲ್ಲೆಲ್ಲ ಬಾಂಬೆಗೆ ಏನೋ ಮಾಡ್ತಾರಂತೆ ಕೆಲಸನ. ನನ್ನ ಮಗಳು ಫೋನ್ ಮಾಡಿದ್ರೆ ಬಿಜಿ ಬರುತ್ತೆ, ಅವನು ಫೋನ್ ಮಾಡಿಲ್ಲ. ಅದೇನೋ ಬಿಜಿ ಕೆಲಸ ಇರ್ಬೇಕೇನೋ ಅಂತ ಸುಮ್ಮನಾಗಿದ್ದೀವಿ. 1 ವಾರದ ಮೇಲೆ ಆಯ್ತಮ್ಮ. ಆಲೆ ಯಾಕೋ ಫೋನೇ ಹೋಗ್ತಾ ಇಲ್ಲ. ನಮ್ಮ ಅಳಿಯಂದ್ರೂ ಫೋನ್ ಮಾಡಿಲ್ಲ. ಏನ್ ಮಾಡೋದಪ್ಪ? ಹೌದಾ? ಫೋನು ಮಾಡ್ತಾ ಇಲ್ಲ, ಫೋನು ಹೋಗ್ತಾ ಇಲ್ವಾ? ನನ್ಗೆ ಯಾಕೋ ಅನುಮಾನ ಕಣೆ ಜಯಮ್ಮ. ನಿನ್ನ ಅಳಿಯ ಅಮೇರಿಕಾಗಿದ್ದೀನಿ ಅಂತ ಹೇಳಿ ಸುಳ್ಳು ಹೇಳಿ ಯಾಮಾರ್ಸಿ ಮದ್ವೆ ಆಗಿದ್ದಾನೋ ಏನೋ ಅಂತ. ಮೊದ್ಲು ವಿಚಾರಿಸು. ಅಮೇರಿಕಾ ಅಂತ ಹೇಳಿ ಯಾತ್ರ ಮಾಡ್ಕೊಂಡು ಏನು ವಿಚಾರಿಸಲೇನೆ ಮಗಳನ್ನ ಮದ್ವೆ ಮಾಡ್ಕೊಟ್ಟಿದ್ಯಾ? ಹೋಗಿ ವಿಚಾರಿಸಮ್ಮ. ಎಲ್ಲ ಟೌನಾಗ ಅಲ್ಲಿ ತುಮಕೂರಾಗೆ ಯಾವ್ದೋ ಮನೆ ಐತಿ ಅಂದಲ್ಲ, ಹೋಗಿದ್ದಲ್ಲ, ಹೋಗಿ ಅಲ್ಲಿ ನೋಡು ಅವರಪ್ಪ ಅಮ್ಮ ಏನೋ ಇದಾರಾ ಇಲ್ವಾ ಅಂತಾನ. ನನ್ಗ್ಯಾಕೋ ನಿಮ್ಮನ್ನ ಬಕ್ರ ಮಾಡಿದಾನೋ ಏನೋ ಅನ್ನಿಸ್ತೈತೆ ನಿನ್ನ ಅಳಿಯ, ಆ ರಾಜಮ್ಮನ ಅಳಿಯ ಮಾಡ್ದಂಗೇನೆ. ಹೌದು ಜೈಂದ ಅಕ್ಕ, ವಿಚಾರಿಸಿ ನೋಡಿ ಎಷ್ಟು ದಿನ ಆಯ್ತು. ಅಲ್ಲ ಮದ್ವೆ ಆದ್ಮೇಲೆ ನಿಮ್ದು ಮಗಳು ಗಂಡನ ಮನೇಲೆ ಇರ್ಬೇಕು ತಾನೆ? ನಿಮ್ದು ತವ್ರ ಮನೆಗೆ ಯಾಕೆ ಕರ್ಕೊಂಬಂದ್ರಿ? ಅವ್ರು ಯಾಕೆ ಕಳ್ಸಿದ್ದು? ಏಯ್ ಬಾನು ಲಕ್ಷ್ಮಕ್ಕ, ನೀವು ಸುಮ್ನೆ ಏನೇನೋ ಹೇಳಿ ನನ್ನ ತಲೆ ಕೆಡಿಸ್ಬೇಡ್ರಿ, ಸುಮ್ಮನೆ ಇರ್ರಿ. ನೀವು ಅಷ್ಟೇ ನೋಡ್ರಿ, ನನ್ನ ಅಳಿಯನ ಬಗ್ಗೆ ಹಂಗೆಲ್ಲ ಅನುಮಾನ ಪಡ್ಬೇಡಿ. ಅವರು ಸತ್ಯ ಹರಿಶ್ಚಂದ್ರ ಇದ್ದಂಗೆ, ಸುಳ್ಳು ಯಾವತ್ತೂ ಹೇಳಲ್ಲ, ನನ್ಗೆ ಯಾವತ್ತೂ ಮೋಸ ಮಾಡಲ್ಲ. ಅವರು ಅಮೆರಿಕಾಗೆ ಇರೋದು, ನಮ್ಮನ್ನ ಕರ್ಕೊಂಡು ಹೋಗೋದು ಒಂದ್ ಸ್ವಲ್ಪ ಲೇಟ್ ಆಗೈತಿ. ಅವ್ರು ಏನೋ ಮುಂಬೈಯಾಗೆ ಏನೋ ಬಿಸಿ ಇರ್ಬೇಕೇನೋ ಬಿಸ್ನೆಸ್ನಾಗೆ, ಅದಕ್ಕೆ ಫೋನ್ ರಿಸೀವ್ ಮಾಡಿಲ್ಲ. ಫೋನು ನಾವು ಮಾಡಿದ್ರು ಹೋಗ್ತಾ ಇಲ್ಲ. ಅಷ್ಟಕ್ಕೇನೆ ಈ ತರ ಎಲ್ಲ ಹೇಳ್ಬೋದಾ ನೀವು?
ಸುಮ್ಮನೆ ರೀ, ಸುಮ್ಮನೆ ನನ್ಗೆ ಏನೇನೋ ಹೇಳಿ ತಲೆ ಕೆಡಿಸ್ಬೇಡ್ರಿ. ನಾವೇನ್ ಏನೇನೋ ಹೇಳ್ತಿಲ್ಲಮ್ಮ. ಎಷ್ಟೇ ಬಿಸಿ ಇದ್ರೂ ಹೊಸ್ದಾಗಿ ಮದ್ವೆ ಆಗಿ ಹೋಗಿದ್ದಾನೆ. ಎಂತಿಗೆ ದಿನಕ್ಕೆ ಒಂದ್ಸಲನಾದ್ರೂ ಫೋನ್ ಮಾಡೋದ್ ಬೇಡ್ವಾ? ಹೋಗ್ಲಿ ಅಟ್ಲೀಸ್ಟ್ ವಾರಕ್ಕೊಂದ್ಸಲ, ವಾರಕ್ಕೆ 2 ಸಲನಾದ್ರೂ ಫೋನ್ ಮಾಡಿದಾನ ನಿನ್ನ ಅಳಿಯ? ಅಥವಾ ನಿನ್ನ ಮಗಳೇ ಮಾಡದೆ ರಿಸೀವ್ ಮಾಡಿ ಮಾತಾಡಿದಾನ ಒಂದ್ ಅರ್ಧ ಗಂಟೆ? ಹೇಳು. ಇಲ್ಲ ಹಂಗಂದ್ರೆ ಅರ್ಥ ಮಾಡ್ಕೊ, ನಿನ್ನಳಿಯ ಎಷ್ಟು ನಿಜ ಹೇಳಿದಾನೆ, ಎಷ್ಟು ಸುಳ್ಳು ಹೇಳಿದಾನೆ ಅಂತಾನೆ. ಮೊದ್ಲು ಹೋಗಿ ವಿಚಾರ ಮಾಡು. ನಿನ್ನಳಿಯ ಎಲ್ಲಿದ್ದಾನೆ, ಏನ್ ಕೆಲಸ ಮಾಡ್ತಾ ಇದ್ದಾನೆ, ಅವ್ನು ಹೇಳಿದ್ದೆಲ್ಲ ಸುಳ್ಳು ನಿಜವೋ ಅಂತಾನೆ. ಲಕ್ಷ್ಮಕ್ಕ ಸುಮ್ಮನಿರು ನೀನು. ಹೊಟ್ಟೆ ಊರಿಗೆ ಹಿಂಗೆಲ್ಲ ಹೇಳ್ಬೇಡ. ನನ್ನ ಮಗಳಿಗೆ ಫಾರಿನ್ ಅಳಿಯ ಸಿಕ್ಕಿವನಲ್ಲ ಅಂತ ಹೇಳಿ ಹೊಟ್ಟೆ ಊರಿಗೆ ಏನೇನೋ ಅನುಮಾನ ಅಂತ ಅದು ಇದು ಅಂತ ಹೇಳಿ ನಾನು ತಲೆ ಕೆಡಿಸ್ಬೇಡ. ಸುಮ್ಮನೆ ಹೋಗು. ಅಯ್ಯೋ ಜೈಂದ ಅಕ್ಕ, ನಿಂದು ಒಳ್ಳೆದಕ್ಕೆ ಹೇಳ್ತಾ ಇರೋದು ಲಕ್ಷ್ಮಿ ಅಕ್ಕ. ಮೊದ್ಲು ವಿಚಾರ ಮಾಡು, ನಿಂದು ಹಳಿಯ ಎಲ್ಲಿದ್ದಾನೆ, ಏನು ಇದ್ದ ಎತ್ತ ಏನ್ ಕೆಲಸ ಮಾಡ್ತಾ ಇದ್ದಾನೆ ಅಂತ. ನಿಂದು ಒಡವೆ ಎಲ್ಲ ಅವ್ರ ಮನೇಲಿ ಇಟ್ಟಿದ್ಯಾ ಅಂತ ಹೇಳ್ತಿದ್ದೆ. ನೋಡು ಒಡವೆ ಎಲ್ಲ ತಗೊಂಡು ಎಲ್ಲಿ ಎಸ್ಕೇಪ್ ಆಗಿದ್ದಾನೋ ಏನೋ. ಓ ಬಾನು, ಇವಳ ಜೊತೆಗೆ ನೀನು ಕಲ್ತ್ಕೊಂಡ್ಬಿಟ್ಟ ಹಿಂಗ್ ಸುಳ್ಳು ಹೇಳಿ ಯಾಮರ್ಸದ. ಸುಮ್ಮನೆ ಹೋಗದ್ ಕಲ್ತ್ಕೊಳ್ರಿ. ಕೂಲಿ ಹೋಗ್ತಾ ಇದ್ರೇನು ಹೋಗ್ರಿ. ಓಹೋ, ಇವ್ರಿಗೆ ಕೂಲಿ ಹೋಗದ್ ತಪ್ಪಿಲ್ವಲ್ಲ, ನಮಗಾದ್ರೆ ಕೂಲಿ ಹೋಗದ್ ತಪ್ಪಿ. ಇವಾಗ ನಾನು ಫಾರಿನ್ ಹೋಗ್ತೀನಲ್ಲ, ನನ್ನ ಮಗಳನ್ನು ಫಾರಿನ್ ಹೋಗ್ತಾಳಲ್ಲ, ಅದಕ್ಕೆ ಹೊಟ್ಟೆ ಹೊರ್ಕೊಂಡು ಹಿಂಗೆಲ್ಲ ಸುಳ್ಳು ಸುದ್ದಿ ಹಬ್ಬಿಸ್ತೀರಾ? ಸುಮ್ಮನೆ ಹೋಗ್ರಿ. ನನಗೂ ಗೊತ್ತೈತಿ ನನ್ನ ಅಳಿಯ ಎಷ್ಟು ಒಳ್ಳೆಯವನು, ಎಷ್ಟು ಬಂಗಾರ ಅಂತಾನೆ. ಅಯ್ಯ ಏನು ನಮ್ಗೆ ಅಲ್ಲ, ಇದರಿಂದ ನಮ್ಗೇನು ಬರುವಂತ ಉಪಯೋಗ ಏನೂ ಇಲ್ಲ. ಏನೋ ಹೇಳಿದ್ವಿ ಯಾಮಾರಿದ್ದೀರೇನೋ, ಸ್ವಲ್ಪ ಬೇಗ ಹುಷಾರಾಗ್ರಿ ಅಂತಾನ. ನನಗೇನತ್ತೆ, ಬಾರೆ ಬಾನು, ನಮಗೆ ಟೈಮ್ ಆಗೈತಿ ಈಗಲೇ ಕೂಲಿ ಹೋಗಕ್ಕೆ. ಹೋಗನ್ ಬಾ. ಅದೇನೋ ಹೇಳ್ತಾರಲ್ಲ ಲಕ್ಷ್ಮಿ ಅಕ್ಕ, ಇರೋದಿದ್ದಂಗೆ ಹೇಳಿದ್ರೆ ಅವ್ರಿಗೆ ನಂಬಿಕೆ ಬರ್ತಾ ಇಲ್ಲ. ಜೈಂದ ಹಕ್ಕಾಗಿ ಮೋಸ ಹೋಗಿರೋದು ಅವ್ರದಕ್ಕೆ ಕಣ್ಮುಂದೆ ಬರುತ್ತಲ್ಲ, ಅವಾಗ ನಂಬ್ತಾರೆ ಅನ್ಸುತ್ತೆ. ನಡೀರಿ, ನಂಬಿಕೆ ಯಾಕೆ ಹಾಳಾಗೋದ್ರೆ ಅವ್ರದ್ದು ಮಗಳು ಜೀವನ ಹಾಳಾಗೋಗುತ್ತೆ, ಒಡವೆ ಹೋದ್ರೆ ಅವ್ರದ್ದು ಒಡವೆ ಹೋಗುತ್ತೆ. ನಂಬಿಕೆ ಏನು ಅಲ್ವಾ? ಅದು ಸರಿನೇ. ಬಾರೆ ಬನ್ನು. ಇದೇನಪ್ಪ ಇದು? ಇವ್ರು ನನ್ನ ತಲೆಗೆ ಹಿಂಗ್ ಹುಳ ಬಿಟ್ಟು ಹೋಗ್ತಾ ಇದ್ದಾರೆ ಲಕ್ಷ್ಮಕ್ಕನು, ಈ ಬಾನನು. ಅಯ್ಯೋ, ನನಗೆ ಯಾಕೋ ಅನುಮಾನ ಗೊತ್ತೈತಿ. ಅವತ್ತು ನೋಡಿದ್ರೆ ಅವ್ರ ಅಪ್ಪ ಅಮ್ಮನ ಆಂಟಿ ಅಂಕಲ್ಲು ಅಂತ ಅಂತಿದ್ದ. ಅವ್ರನ್ನ ಒಂಥರ ಮಾತಾಡಿಸಿದ್ದ, ನಮ್ಮ ಎದುರಿಗೆ ಒಂಥರ ಮಾತಾಡಿಸಿದ್ದ, ನಾವು ಇದಿಲ್ಲದೆ ಇದ್ದಾಗಲೇ ಒಂಥರ ಮಾತಾಡಿಸ್ತಾ ಇದ್ದ ನನ್ನ ಅಳಿಯ. ನನಗೆ ಯಾಕೋ ಇವ್ರು ಹೇಳೋದನ್ನು ಸತ್ಯ ಇರುವುದಾ ಅಂತ ಅನ್ನಿಸ್ತಕ್ಕೆ ಶುರುವಾಗಿತ್ತಲ್ಲಪ್ಪ. ಏನು ಮಾಡಲಿ ಈಗ? ಹೋಗಿ ನಮ್ಮ ಮಾಯಿನ ಫೋನ್ ಮಾಡಿಸ್ತೀನಿ. ನಮ್ಮ ಮಾಯಿಂತ ಇನ್ನೊಂದ್ಸಲ ಅದಲ್ಲಿ ಅವ್ರದ್ದೇನಾದ್ರೂ ಆಫೀಸ್ ನಂಬರ್ ಏನಾದ್ರು ಇದ್ರೆ ಅದಕ್ಕಾದ್ರೂ ಮಾಡಮ್ಮ ಅಂತಾನ. ನಾನು ಯಾಕೆ ಇವ್ರ ಮಾತೆಲ್ಲ ನಂಬಿ ನನ್ನ ಅಳಿಯನ ಮೇಲೆ ಅನುಮಾನ ಪಡ್ಲಿ? ನನ್ನ ಅಳಿಯ ಒಳ್ಳೆಯವನು, ಹಂಗೆಲ್ಲ ಮೋಸ ಮಾಡೋನಲ್ಲ. ಇವ್ರ ಹೊಟ್ಟೆ ಊರಿಗೆ ಏನೇನೋ ಹೇಳ್ತಾರೆ. ಅಯ್ಯೋ, ಆದ್ರೂ ನನ್ನ ಮನ್ಸಿಗೆ ಸಮಾಧಾನನೇ ಆಗ್ತಾ ಇಲ್ವಲ್ಲಪ್ಪ. ಇವ್ರು ಹೇಳ್ದಂಗೆ ನಾನು ನಿಜ ಆದ್ರೆ ಅಯ್ಯಪ್ಪ ಬೇಡ ಬೇಡ, ನಾನು ಎದೇನೇ ಹೊಡೆದೋಗ್ಬಿಡುತ್ತೆ. ಹಂಗೇನೋ ಆದ್ರೆ ಮೊದಲು ಹೋಗಿ ಮಾಯಿನ ಹತ್ರ ಫೋನ್ ಮಾಡಿಸ್ಬೇಕು. ಮಾಯಾ, ಮಾಯಾ, ಅಮ್ಮಣಿ ಮಾಯಾ. ಏ ಮಾಯಾ, ಯಾಕೆ ಹಂಗ್ ನಗ್ತಾ ಇದ್ಯಾ? ಏನಾಯ್ತು ನಿನಗೆ? ಏನು ಇಲ್ಲಮ್ಮ, ಯಾವುದೋ ಒಂದು ರೀಲ್ಸ್ ನೋಡ್ತಾ ಇದ್ದೆ, ತುಂಬಾ ಕಾಮಿಡಿ ಆಗಿತ್ತು, ಅದಕ್ಕೆ ನಗ್ತಿದ್ದೆ. ಕಾಮಿಡಿ ಮನೆ ಹಾಳಾಗೋಯ್ತು. ನಿನ್ ಜೀವನ ಕಾಮಿಡಿ ಗಿಮಿಡಿ ಆಗ್ಗಿದತ್ತು. ಮೊದ್ಲು ನಿನ್ ಗಂಡಕ್ಕೆ ಫೋನ್ ಮಾಡು. ಯಾಕಮ್ಮ, ಯಾಕೆ ಹಿಂಗಾಡ್ತಾ ಇದ್ಯಾ? ಏನಾಯ್ತು? ಇದಕ್ಕಿದಂಗೆ ಹಿಂಗೆ ಒಳ್ಳೆ ಸಿಟ್ನಾಗ ಬಂದು ಗಂಡಕ್ಕೆ ಫೋನ್ ಮಾಡು ಅಂತ ಹೇಳ್ತಾ ಇದ್ಯಾ? ಯಾಕೆ ಹಿಂಗಾಡ್ತಾ ಇದ್ಯಾ? ಫೋನ್ ಹೋಗ್ತಾ ಇಲ್ಲ ಅವ್ರಿಗೆ. ಮೊಬೈಲ್ಗೆ ಎಷ್ಟೇ ಮಾಡಿದ್ರು ನಾಟಿ ಚಬಲ್ ಬರ್ತೈತೆ. ಒಂದೊಂದ್ಸಲ ಬಿಸಿ ಬರುತ್ತೆ. ಅಯ್ಯೋ, ಇನ್ನೊಂದ್ಸಲ ಮಾಡಿ ನೋಡಿ. ಯಾವ್ದಾನ ಆಫೀಸ್ ನಂಬರ್ ಏನಾನ ಕೊಟ್ಟಿಲ್ವೇನೆ? ಇಸ್ಕೊಂಡಿಲ್ವಾ ನೀನು? ಇಲ್ಲಮ್ಮ, ಯಾವ ಆಫೀಸ್ ನಂಬರು ಕೊಟ್ಟಿಲ್ಲ ಅವರು. ಯಾಕಮ್ಮ, ಏನಾಯ್ತು ಇವಾಗ? ಅವರೇನೆ ಬಿಡುವಾಗಿದ್ದಾಗ ಫೋನ್ ಮಾಡ್ತಾರೆ. ಬಾ ಪಾಪ, ಎಷ್ಟು ಬಿಸಿನೋ ಏನೋ, ಬಿಸ್ನೆಸ್ ಅಲ್ವಾ, ಅದಕ್ಕೇನೆ. ನೀನ್ ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೊಂತಿದ್ದಿ? ಯಾಕೆ ಟೆನ್ಷನ್ ಆಗಿದ್ಯಾ? ಅಯ್ಯೋ, ನನಗೆ ಯಾಕೋ ಅನುಮಾನ ಕಣೆ. ನಿನ್ ಗಂಡ ಎಲ್ಲಿ ಫಾರಿನ್ ಆಗಿದ್ದೀನಿ ಅಂತ ಸುಳ್ಳು ಹೇಳಿ ಯಾಮಾಸ್ ನಿನ್ ಮದ್ವೆ ಆಗಿ ಮೋಸ ಮಾಡ್ತಿದ್ದಾನೋ ಏನೋ ಅಂತಾನ. ಅದಕ್ಕೆ ನನಗೆ ಭಯ ಆಗ್ತೈತೆ. ಯಾವ್ದಕ್ಕೂ ಫೋನ್ ಮಾಡಿ ಜಲ್ದು. ಆಯ್ತು ಇರಮ್ಮ, ಇನ್ನೊಂದ್ಸಲಿ ಫೋನ್ ಮಾಡಿ ನೋಡ್ತೀನಿ. ಅವ್ರ ನಂಬರ್ಗೆ ಹೋಗ್ತಾನೆ ಇಲ್ಲ. ಏನಾಯ್ತೆ? ಏನು ಇಲ್ಲಮ್ಮ, ಬಿಸಿ ಅಂತ ಬರ್ತೈತೆ, ಹೋಗ್ತಾ ಇಲ್ಲ. ಅವರು ಎಲ್ಲ ಬಿಸಿ ಆಗಿರ್ಬೇಕೇನೋ, ಅದಕ್ಕೆ ಬಿಸಿ ಅಂತ ಬರ್ತೈತೆ. ಬಿಡು, ಈಗ ಯಾಕೆ ತಲೆ ಕೆಡಿಸ್ಕೊಂತೀಯ? ಅಯ್ಯೋ, ನನಗೆ ಅನುಮಾನ ಕಣಿ. ಬಾರೆ ಹೋಗಿ ಒಂದ್ಸಲ ನೋಡ್ಕೊಂಬರೋಣ. ಯಾಕಮ್ಮ ಅನುಮಾನ ಪಡ್ತೀಯ? ಸುಮ್ಮನೆ ಅನುಮಾನ ಪಡ್ಬೇಡ, ಅವ್ರಂತವ್ರಲ್ಲ. ಸುಮ್ಮನೆ ಇರು. ಹೆಂಗನಾಗ್ಲಿ, ಅದೇ ಹೋಗಿದ್ವಲ್ಲ ನಿನ್ ಮದುವೆ ಆದ್ಮೇಲೆ, ಅದು ದೊಡ್ಡ ಮನೆ ಅವ್ರದ್ದು. ಅಲ್ಲಿಗೆ ಹೋಗಿ ಒಂದ್ಸಲ ವಿಚಾರಿಸ್ಕೊಬರೋಣ ಬಾ. ಯಾವ್ದಕ್ಕೂ ಅವ್ರ ಅಪ್ಪ ಅಮ್ಮ ಏನಾನ ಬಂದು ಆ ಮನೆಯಾಗ ಇದಾರೇನೋ ನೋಡೋಣ. ನಡಿ, ಹೊಡ್ ನಡಿ. ನಾನೊಂದಿಟ್ಟು ಉಣ್ತೀನಿ, ಉಂಡು ಹೋಗಿ ನೋಡ್ಕೊ ಬರೋಣ. ಸರಿ ಆಯ್ತು, ಬಾ. ಹೋಗೋಣ. ಅಯ್ಯೋ ದೇವ್ರಿ, ಹಲಸ್ಮಕ್ಕ ಬಾನು ಹೇಳ್ದಂಗೆ ಆಗ್ಬಾರ್ದಪ್ಪ. ಅವರಿಬ್ರು ಹೇಳ್ದಂಗೆ ನನ್ಗೆ ಯಾಕೋ ಎದೆಗೆಲ್ಲ ಡಗ ಡಗ ಅಂತ ಹೊಡ್ಕೊಂತೈತೆ. ದೇವ್ರಿ, ಏನಾಗುತ್ತೋ ಏನೋ ಅಂತಾನ.
ಹಂಗಾಗಿರಲ್ಲ. ನನ್ನ ಅಳಿಯ ತುಂಬಾ ಒಳ್ಳೆಯವನು. ಹಂಗೆಲ್ಲ ಮೋಸ ಮಾಡೋಂತಾನಲ್ಲ. ಅಲ್ಲ ಅವಳು ಹೇಳೋದು ಅಂತಾನೆ ನಾನು ಯಾಕೆ ನನ್ನ ಬಂಗಾರದಂತ ಅಳಿಯನ ಮೇಲೆ ಅನುಮಾನ ಪಡ್ಲಿ? ನನಗೆ ಯಾವ ಅನುಮಾನನೂ ಇಲ್ಲ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.